ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಮಾಡಿರೋಂಥ ये वाला अभी डाले क्या? नहीं, सब पुराना है। ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್, ಇವತ್ತು ಬಂದು ತುಳಸಿ ಹಬ್ಬದ ವ್ಲಾಗ್ ಆಗಿರುತ್ತೆ ಕಂಪ್ಲೀಟಾಗಿ. ಇನ್ನು ಈ ಒಂದು ವ್ಲಾಗ್ ಆದಷ್ಟು ರಿಯಲಿಸ್ಟಿಕ್ ಆಗಿ ಇಡೋಕ್ಕೆ ಟ್ರೈ ಮಾಡಿದ್ದೀನಿ. ತುಂಬ ಏನು ಆರ್ಗನೈಸ್ಡ್ ಆಗಿ ಮಾಡಿದಂಥದ್ದಲ್ಲ. ಸೊ ಹಾಗಾಗಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇನ್ನು ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ ಅಂತ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇನ್ನು ಕಾಲೇಜ್ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತಾ ಒಂದು ತುಳಸಿ ಗಿಡ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನು ಪ್ರತಿ ಸತಿ ನಾನು ತುಳಸಿ ಹಬ್ಬದ ದಿವಸ ಒಂದು ಹೊಸ ಗಿಡ ತೊಗೊಂಡು ಬಂದು ನೆಟ್ಟು ಪೂಜೆ ಮಾಡೋ ಅಂಥದ್ದು. ಸೊ ಈ ಸತಿನೂ ಅದೇ ರೀತಿ ನರ್ಸರಿಗೆ ಹೋಗಿದ್ದೆ. ಕಾಲೇಜ್ ಮುಗಿಸ್ಕೊಳ್ತಾ ಹೋಗ್ತಾ ಆನ್ ದ ವೇನೇ ತುಂಬ ಚೆನ್ನಾಗಿರೋಂಥ ದೊಡ್ಡ ನರ್ಸರಿನೇ ಇದೆ. ಸೊ ಅಲ್ಲಿ ತುಳಸಿ ಹಬ್ಬ ಅಂತಂದರೆ ವಿಶೇಷವಾಗಿ ಜಾಸ್ತಿನೇ ತೊಗೊಂಡು ಬಂದು ಇಟ್ಟಿರ್ತಾರೆ. ಮತ್ತು ಒಂದು ತುಳಸಿ ಗಿಡಕ್ಕೆ ಹತ್ತತ್ರ 50 ರೂಪಾಯಿ 80 ರೂಪಾಯಿ ಎಲ್ಲ ಹೇಳ್ತಾಯಿದ್ರು. ನಾನು ರೆಗ್ಯುಲರಾಗಿ ಅಲ್ಲಿ ಪ್ಲಾನ್ಸ್ ತೊಗೊಳಕ್ಕೆ ಹೋಗೋದ್ರಿಂದ 30 ರೂಪಾಯಿ ಮಾಡಿ ಕೊಟ್ಟರು. ಆ್ಯಕ್ಚುಲಿ ಇದೆಲ್ಲ ಒಂದು ಸೀಸನು ಅನಿಸುತ್ತೆ. ಯಾವ ಹಬ್ಬ ಏನಿರುತ್ತೆ ಅದನ್ನು ನೋಡಿಕೊಂಡು ಅವರು ಕಾಸ್ಟ್ನ ಹೇಳ್ತಾರೆ. ಬಟ್ ಕೆಲವೊಂದು ಸತಿ ಅನಿಸುತ್ತೆ ಪೂಜೆ ಮಾಡೋವಂಥದ್ದು ಆ ರೀತಿ ಕಡಿಮೆ ಕೇಳ್ಕೊಂಡು ತೊಗೊಂಡು ಬರಬಾರ್ದು ಅಂತ. ಬಟ್ ಕೆಲವೊಂದು ಸತಿ ಅನಿಸುತ್ತೆ ಕೂಡ ಇವರು ಬಿಸ್ನೆಸ್ ಟ್ಯಾಕ್ಟಿಕ್ಸ್ನ ಈ ರೇಂಜ್ಗೆ ನಮ್ಮ ಕಲ್ಚರ್ನ ಇಷ್ಟು ಎನ್ಕ್ಯಾಶ್ ಮಾಡ್ಕೋತಾರಲ್ಲ ಅಂತ ಅನಿಸುತ್ತೆ. ಬಟ್ ಮನಸ್ಸಿಗೆ ಯಾವ್ದು ಸಮಾಧಾನ ಆಗುತ್ತೋ ಅಂತ ಹೇಳಿಬಿಟ್ಟು ಅದಾದಮೇಲೆ ನಾನು ರೆಗ್ಯುಲರಾಗಿ ಬರ್ತೀನಿ ಅಂತ ಹೇಳಿ ಕಮ್ಮಿ ಮಾಡಿನೇ ಕೊಟ್ಟರು. ಆ್ಯಂಡ್ ಪುಟ್ಟ ಗಿಡಕ್ಕೆ ರೆಗ್ಯುಲರಾಗಿ ಬೆಳೆಯುವಂಥ ಗಿಡಕ್ಕೆ ಇಷ್ಟೊಂದು ಕೊಡೋಕ್ಕೂ ಬೇಜಾರಾಗುತ್ತೆ. ಇನ್ನು ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಈ ಒಂದು ತುಳಸಿ ಗಿಡ ಸಣ್ಣದಾಗಿ ಒಂದು ಪುಟ್ಟದಾಗಿ ಪಾಟಲ್ಲಂತೂ ಹಾಕ್ಕೊಂಡೇ ಇರ್ತಾರೆ. ಇನ್ನು ನಾನು ಹಾಕಿದಂಥ ಗಿಡ ಕೂಡ ಇತ್ತು. ಬಟ್ ನಾನು ಪ್ರತಿ ವರ್ಷವೂ ಒಂದು ಹೊಸ ಸಸಿ ತೊಗೊಂಡು ಬಂದು ಇಟ್ಟು ಪೂಜೆ ಮಾಡೋವಂಥದ್ದು ಪದ್ಧತಿ. ಹಾಗಾಗಿ ತೊಗೊಂಡು ಬಂದಾದಮೇಲೆ ಇನ್ನು ಈ ಸತಿ ತುಳಸಿ ಹಬ್ಬ 2 ದಿವಸ ಅಂತ ಹೇಳಿ ತೋರಿಸ್ತಾ ಇತ್ತು. ಅಂದರೆ ಮಂಗಳವಾರದ ಸಂಜೆಯಿಂದ ಬುಧವಾರ ಮಧ್ಯಾಹ್ನದ ತನಕ ಇದ್ದಂಥ ಮುಹೂರ್ತ ಅಂತಲೇ ಹೇಳ್ಬೋದು. ಇನ್ನು ನಾಳೆ ಬೆಳಗ್ಗೆ ಎದ್ದು ನನಗೆ ಆಫೀಸ್ಗೆ ಹೋಗೋ ಮುಂಚೆ ಬೆಳಗ್ಗೆನೇ ಮಾಡಲಿಕ್ಕಾಗೋದಿಲ್ಲ ಮತ್ತು ಅಷ್ಟು ಪೀಸ್ಫುಲ್ ಕೂಡ ಅನಿಸಲ್ಲ. ನಾನು ಅಂದ್ಕೊಂಡಾಗೆ ಎಲ್ಲನೂ ರೆಡಿ ಮಾಡಿ ಪೂಜೆ ಮಾಡಲಿಕ್ಕೆಲ್ಲ ಆಗೋದಿಲ್ಲ ಅಂತ ಹೇಳಿ ನಾನು ಸಂಜೆನೇ ಬಂದು ತಲೆ ಸ್ನಾನ ಮಾಡಿಕೊಂಡು ಎಲ್ಲನೂ ರೆಡಿ ಮಾಡಿಕೊಂಡೆ. ಯೂಶ್ವಲಿ ನನಗೆ ಲೈಟಿಂಗ್ಸ್ ಹಾಕೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಸ್ಪೆಷಲಿ ಈ ಒಂದು ದೀಪಾವಳಿ ಟೈಮಲ್ಲಿ ಎಲ್ಲರ ಮನೆಯಲ್ಲೂ, ಸ್ಪೆಷಲಿ ನಮ್ಮ ಅಪಾರ್ಟ್ಮೆಂಟ್ ಸೈಡ್ ಅಥವಾ ನಮ್ಮ ಎದುರುಗಡೆ ಅಪಾರ್ಟ್ಮೆಂಟಲ್ಲಿ ಎಲ್ಲ ಕಡೆ ಬಾಲ್ಕನಿಲೂ ಸೀರಿಯಲ್ ಸೆಟ್ ನೋಡೋಕ್ಕೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಸಂಜೆ ಆಯಿತು ಅಂದರೆ ಒಂದು ರೀತಿ ವಾಕ್ ಹೋಗಿ ಬಂದು ಆ ಲೈಟ್ಸ್ಗಳನ್ನ ನೋಡೋದೇ ಒಂದು ರೀತಿ ಖುಷಿ. ಇನ್ನು ಮನೆಯಲ್ಲಿ ಕೂಡ ಈ ರೀತಿ ಲೈಟ್ಸ್ಗಳು ಆನ್ ಆಗಿದ್ರೆ, ವಾರ್ಮ್ ಲೈಟ್ಸ್, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಸೊ ಹಾಗಾಗಿ ನಾನು ದೇವ್ರ ಮನೆಗೆ ಈ ಸತಿ ಹಾಕೋಣ, ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಎಂಬೋಸ್ಡ್ ಆಗಿ ಅಂತ ಹೇಳಿ ಬಂದ ತಕ್ಷಣ ಫಸ್ಟ್ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ದೇವ್ರ ಪೂಜೆ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ದೇವ್ರ ಪೂಜೆ ಮಾಡಿ ಅದಾದಮೇಲೆ ತುಳಸಿ ಗಿಡನೆಲ್ಲ ಇಟ್ಟು ಮಾಡೋಣ ಅಂತ ಹೇಳಿ. ಇನ್ನು ಇದು ನನಗೆ ಲಾಸ್ಟ್ ಮೂಮೆಂಟಲ್ಲಿ ಇವತ್ತು ತುಳಸಿ ಹಬ್ಬ ಇರೋದು ಅಂತ ಗೊತ್ತಾಯಿತು. ನಾನು ಇನ್ನೂ ಈ ಸತಿ ಒಂದು ಸ್ವಲ್ಪ ಚಪ್ರ ಎಲ್ಲ ಹಾಕಿ ಇನ್ನೊಂಚೂರು ಚೆನ್ನಾಗಿ ಮಾಡೋಣ ಗ್ರ್ಯಾಂಡಾಗಿ ಅಂತ ಅಂದ್ಕೊಂಡಿದ್ದೆ. ಬಟ್ ಅಷ್ಟೊಂದೆಲ್ಲ ಮಾಡ್ಲಿಕ್ಕೆ ಟೈಮ್ ಆಗಲಿಲ್ಲ. ಸಿಕ್ಕಿದ ಟೈಮಲ್ಲಿ ಎಷ್ಟು ಚಿಕ್ಕದಾಗಿ ಪುಟ್ಟದಾಗಿ ಮಾಡೋಕ್ಕೆ ಸಾಧ್ಯನೋ ಅದನ್ನಷ್ಟೇ ಮಾಡಿದ್ದೀನಿ ಈ ಸತಿ. ಇನ್ನು ದೊಡ್ಡ ರಂಗೋಲಿ ಕೂಡ ಬಿಡೋಕ್ಕಾಗ್ತಾರಲ್ಲ, ನನಗೆ ಹೊಟ್ಟೆ ಇಟ್ಕೊಂಡು ಅದು ಕೂಡ ಒಂಥರ ಇಸ್ಕೊಂಡು ಕಷ್ಟಪಟ್ಕೊಂಡು ಬಿಡ್ತಾಯಿದ್ದೆ. ಅಮ್ಮ ಅದೇ ಅಂತಿದ್ರು, ಅಪ್ಪ ಎಷ್ಟು ಕಷ್ಟಪಟ್ಕೊಂಡು ಬಿಡ್ತಾಯಿದ್ಯಾ ನೀನು ಅಂತ ಹೇಳಿ. ಇನ್ನು ನಾನು ಲಾಸ್ಟ್ ಟೈಮು ಈ ತುಳಸಿ ಕಟ್ಟೆ ಬೃಂದಾವನ ಏನಿದೆ ಅದಕ್ಕೆ ನಾನು ಸೀರೆನ ಉಡಿಸಿ ಅಲಂಕಾರ ಎಲ್ಲ ಮಾಡಿದ್ದಂಥದ್ದು. ಈ ಸತಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಸೀರೆ ಏನೂ ಉಡಿಸಿರಲಿಲ್ಲ. ಹಾಗೆ ವೈಟ್ ಕಲರ್ ಪೇಂಟ್ ಏನು ಮಾಡಿದ್ವಿ ನಾವು, ಅದಕ್ಕೆ ಒಂದು ಸ್ವಲ್ಪ ರೆಡ್ ಕಲರ್ ಪೇಂಟಲ್ಲಿ ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಮಾಡಿದೆ. ಇನ್ನು ಟೈಮ್ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಇನೋವೇಟಿವ್ ಆಗಿ ಮಾಡ್ಬೋದಿತ್ತೇನೋ. ಬಟ್ ಇದ್ದಿದ್ದಂಥ ಟೈಮಲ್ಲಿ ಲೇಟ್ ಆಗೋಗ್ಬಿಡುತ್ತೆ. ತೀರಾ ನೈಟ್ ಥರ ಮಾಡಿಕೊಂಡು ಪೂಜೆ ಮಾಡೋದು ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿ ಸಿಕ್ಕಿದಂಥ ಟೈಮಲ್ಲಿ ಎಷ್ಟು ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡಿದೆ. ಇನ್ನು ಬರ್ತಾನೆ ನಲ್ಲಿ ಗಿಡ ಎಲ್ಲ ತೊಗೊಂಡು ಬಂದೆ. ನಾನು ಆಗಲೇ ಹೇಳ್ದಂಗೆ ಇದೆಲ್ಲ ಒಂದು ರೀತಿ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅನಿಸುತ್ತೆ.
ಚಿಕ್ಕದು ಒಂದು ಕಡ್ಡಿ ಕೇಳಿದ್ರು 80 ರೂಪಾಯಿ 100 ರೂಪಾಯಿ ಆ ಥರ ಹೇಳ್ತಾರೆ. ಇನ್ನು ಸರಿ ಆಯಿತು ಅಂದ್ಬಿಟ್ಟು ನಮಗೂ ವಿಧಿ ಇರೋದಿಲ್ಲ, ಆ ಟೈಮಿಗೆ ಪೂಜೆ ಮಾಡಲಿಕ್ಕೆ ಬೇಕೇ ಬೇಕು ನಲ್ಲಿ ಗಿಡ ಅಂತ ಹೇಳಿ ಅದೊಂದು ನಲ್ಲಿ ಗಿಡ ಬರ್ತಾನೆ ತೊಗೊಂಡು ಬಂದೆ. ಮತ್ತು ನನಗೆ ಯೂಶ್ವಲಿ ನಮ್ಮನೆಯವರು ಹೂವು ತರೋದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಲ್ಲ. ನನಗೆ ನಾನೇ ತೊಗೊಂಡು ಬಂದು ಸೆಲೆಕ್ಟೆಡು ಇದನ್ನು ಇಲ್ಲಿಟ್ಟು ಹಿಂಗೆ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿರುತ್ತೆ. ಸೊ ಅದೇ ರೀತಿ ನಾನು ಹೂವು ತೊಗೊಂಡು ಬರ್ತೀನಿ. ಯೂಶ್ವಲಿ ಹೇಳ್ತೀನಿ ಹಬ್ಬಗಳಿದ್ದರೆ ನಾನೇ ಹೋಗ್ತೀನಿ ಹೂವು ತೊಗೊಂಡು ಬರೋದಕ್ಕೆ. ನಾನು ಹಾಗೂ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ, ಕಾರ್ತಿಕ್ ಮಾಸದಲ್ಲಂತೂ ಪ್ರತಿ ಸೋಮವಾರ ಅಂತೂ ಪೂಜೆ ಇರುತ್ತೆ, ಸೊ ಹಾಗಾಗಿ ಬನ್ನಿ ಹೋಗೋಣ ಮಾರ್ಕೆಟ್ಗೆ ಅಂತ ಹೇಳ್ತಿದ್ದೆ. ಬಟ್ ನಮ್ಮ ಮನೆಯವರು ನೀನು ಈ ಥರ ಪ್ರೆಗ್ನೆಂಟ್ ಇಟ್ಕೊಂಡು ಆ ಮಾರ್ಕೆಟ್ಗೆ ಹೋದರೆ ಮತ್ತೆ ಕಷ್ಟ ಆಗುತ್ತೆ, ಯಾಕೆ ಸುಮ್ಮನೆ ಚಾನ್ಸಸ್ ತೊಗೊಳೋದು ಬೇಡ, ಇಲ್ಲೇ ನಿನಗೇನು ಬೇಕೋ ಅದನ್ನು ತೊಗೊಂಡು ಬಾ ಅಂತ ಹೇಳಿದ್ರು. ಬಟ್ ಅಲ್ಲಿ ಮಾರ್ಕೆಟ್ಗೆ ಹೋದರೆ ಕಣ್ಣಿಗೆ ಬೇಕಾದಂಥ ಹೂವು ಮತ್ತು ತುಂಬ ಚೆನ್ನಾಗಿ ದಟ್ಟವಾಗಿ ಕಟ್ಟಿರೋ ಅಂಥದ್ದೆಲ್ಲ ಇರುತ್ತೆ. ಬಟ್ ಇಲ್ಲಿ ನೋಡ್ಬೋದು ಕಣಗ್ಲು ಹೂವು ಸ್ವಲ್ಪ ತೆಳುಗೆ ಕಟ್ಟಿರ್ತಾರೆ. ಬಟ್ ಮಾರ್ಕೆಟ್ಗೆ ಹೋದರೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿರೋಂಥ ಹೂಗಳು ಮತ್ತು ಒಂದು ಒಳ್ಳೆ ರೀಸ್ನಬಲ್ ರೇಟಿಗೆ ಕೂಡ ಸಿಗುತ್ತೆ. ಅದೇ ನೀಟಾಗಿ ಒಂದು ಕವರಲ್ಲಿ ಕಟ್ಬಿಟ್ಟು ಇಟ್ಟರೆ ತುಂಬ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ. ಇನ್ನು ಘಮ ಘಮ ಅನ್ನೋ ಸಂಪಿಗೆ ಹೂವು ಕೂಡ ತಂದಿದೆ. ಮನೆ ತುಂಬ ಘಮ ಘಮ ಅಂತ ಇತ್ತು. ಸೊ ಹೂವುಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿದೆ. ಇನ್ನು ತುಳಸಿ ಹಬ್ಬ ಅಂದರೆ ಮೇಯ್ನಾಗಿ ವಿಷ್ಣುವಿಗೆ ಹಾಗೂ ತುಳಸಿ ಮಾತೆಗೆ ಆಗುವಂಥ ಮದುವೆ ಅಂತಲೇ ಹೇಳ್ಬೋದು. ಇನ್ನು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ಬರುವಂಥ ದಿವಸನೇ ನಾವು ತುಳಸಿ ಹಬ್ಬ ಅಂತ ಹೇಳಿ ಆಚರಿಸ್ತೀವಿ. ಯೂಶಲಿ ದೀಪಾವಳಿ ಆಗಿ 12ನೇ ದಿವಸಕ್ಕೆ ನಮಗೆ ಉತ್ತರಾಯಣ ದ್ವಾದಶಿ ಅಂತ ಬರುತ್ತೆ. ಸೊ ಉತ್ತರಾಯಣ ಅಂತ ಹೇಳಿದ್ರೆ ಉತ್ತರ ಅಂತ ಹೇಳಿದ್ರೆ ಎದ್ದೊಳುವುದು ಅಂತ ಹೇಳಿ ಅರ್ಥ. ಸೊ ಈ ಒಂದು ಟೈಮಲ್ಲಿ ವಿಷ್ಣು ದೇವರು ಎದ್ದೇಳುತ್ತಾರೆ ಅನ್ನುವಂಥದ್ದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಇನ್ನು ವಿಷ್ಣು ದೇವರು ಎದ್ದು ತುಳಸಿ ಮಾತೆಯನ್ನು ಮದುವೆ ಆಗುವಂಥ ಕಾಲ ಈ ಒಂದು ಕಾರ್ತಿಕ ಮಾಸದಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ಮಾಸ ತುಂಬಾ ಶ್ರೇಷ್ಠವಾದಂಥ ಮಾಸ ಹಾಗೂ ಪ್ರತಿಯೊಬ್ಬರೂ ಪೂಜೆ ಪುನಸ್ಕಾರ ಮಾಡುವಂಥದ್ದು ಯಾವಾಗಲೂ ಅದರದ್ದು ಫಲ ಹೆಚ್ಚಾಗೇ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಕಾರ್ತಿಕ ಮಾಸ ದೀಪೋತ್ಸವ ಮಾಸ ಅಂತ ಕೂಡ ಕರೀತಾರೆ. ಯಾಕೆ ಅಂದರೆ ಬಹಳಷ್ಟು ಕಡೆ ದೀಪವನ್ನು ಹಚ್ಚಿ ದೀಪವನ್ನು ಬೆಳಗಿಸಿ ದೇವರಿಗೆ ಆರಾಧನೆ ಮಾಡುವಂಥ ಮಾಸ ಆಗಿರೋದ್ರಿಂದ ದೀಪೋತ್ಸವ ಮಾಸ ಅಂತ ಕೂಡ ಕೆಲವೊಂದು ಕಡೆ ಕರೀತಾರೆ. ಇನ್ನು ತುಳಸಿ ಹಬ್ಬದ ಹಿಂದೆ ಕೂಡ ಒಂದು ಪುರಾಣದ ಕಥೆ ಇದೆ ಅಂತಲೇ ಹೇಳ್ಬೋದು. ತುಳಸಿ ಅಂದರೆ ಯಾರು ಮತ್ತು ತುಳಸಿ ವಿಷ್ಣು ಜೊತೆ ಯಾಕೆ ವರ್ಷದಲ್ಲಿ ಈ ರೀತಿ ಒಂದು ಸತಿ ಮದುವೆ ಆಗುತ್ತೆ ಅನ್ನೋಂಥದ್ದಕ್ಕೂ ಒಂದು ರೀತಿಯ ಪುರಾಣ ಕಥೆ ಇದೆ ಅಂತಲೇ ಹೇಳ್ಬೋದು. ಇನ್ನು ನನ್ನ ಹೋದ ವರ್ಷದ ವ್ಲಾಗಲ್ಲಿ ಕೂಡ ಒಂದು ಪುಟಾಣಿಯಾದಂಥ ಕಥೆ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಪೂಜೆ ಮುಗ್ದಾದ್ಮೇಲೆ ಮತ್ತೆ ಆ ಒಂದು ಪುಟ್ಟಾದ ಕಥೆ ಏನು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ. ಇನ್ನು ತುಳಸಿಯ ಮೂಲ ಹೆಸರು ಅಥವಾ ತುಳಸಿ ದೇವಿಯ ಮೂಲ ಹೆಸರು ಬಂದರೆ ವೃಂದ ಅನ್ನೋ ಒಂದು ಹೆಣ್ಣುಮಗಳು ಈ ರೀತಿ ತುಳಸಿಯ ರೂಪದಲ್ಲಿ ತಗೊಳ್ತಾಳೆ ಅಂತಲೇ ಹೇಳಬಹುದು. ಇನ್ನು ವೃಂದನ ಗಂಡ ಬಂದು ಜಲಂಧರ ಬಂದು ತುಂಬ ದೊಡ್ಡ ರಾಕ್ಷಸ ಅಂತಲೇ ಹೇಳ್ಬೋದು. ಬಹಳಷ್ಟು ಕಷ್ಟ ಕೊಡ್ತಾ ಇದ್ದ ದೇವತೆಯರಿಗೆ. ಈ ಒಂದು ಸಮಯದಲ್ಲಿ ವೃಂದಾಳ ಶಕ್ತಿ ಏನಿತ್ತು ಅಥವಾ ವೃಂದಾಳ ಪ್ರತಿವ್ರತೆತನದಿಂದ ಅವನ ಗಂಡನಿಗೆ ಅಷ್ಟು ಶಕ್ತಿಯನ್ನು ದೊರಕಿತ್ತು ಅಂತ ಹೇಳಿ ವಿಷ್ಣುವು ಜಲಂಧರನ ರೂಪದಲ್ಲಿ ಬಂದು ವೃಂದ ಜೊತೆ ಅವಳ ಭಕ್ತಿಯನ್ನು ಭಂಗವನ್ನು ಮಾಡ್ತಾನೆ ಹಾಗೂ ಪತಿವ್ರತೆ ವ್ರತವನ್ನು ಮುರಿತಾನೆ ಅಂತ ಹೇಳಿ ಈ ಒಂದು ಕಥೆಯಲ್ಲಿ ಉಲ್ಲೇಖ ಇದೆ ಅಂತಲೇ ಹೇಳ್ಬೋದು. ಇನ್ನು ವೃಂದ ಅನ್ನೋಳು ವಿಷ್ಣುವಿನ ಪರಮ ಭಕ್ತಿಯಾಗಿರ್ತಾಳೆ. ಹಾಗಾಗಿ ವಿಷ್ಣುವೇ ತನ್ನ ಗಂಡನ ರೂಪದಲ್ಲಿ ಬಂದಿದ್ದನ್ನು ನೋಡಿ ತುಂಬಾ ಬೇಜಾರಾಗುತ್ತೆ ಮತ್ತು ತುಂಬ ಕೋಪಗೊಂಡು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಕೇಳಿದಾಗ ವಿಷ್ಣು ಹೇಳ್ತಾನೆ, ಪ್ರತಿಯೊಂದು ಆಗೋದು ಒಂದು ಕಾರಣ ಇದ್ದೇ ಇರುತ್ತೆ. ಇನ್ನು ಜಲಂಧರನ ಸಂಹಾರ ಮಾಡಬೇಕು ಅಂದರೆ ನಾನು ಈ ರೀತಿ ಬರಲೇಬೇಕಾಗಿತ್ತು ಅಂತ ಹೇಳಿ ಇದಕ್ಕೆ ನಿನಗೆ ಏನು ಬೇಕೋ ಅದನ್ನು ಕೇಳು ಅಂತ ವೃಂದವನ್ನು ಕೇಳಿದಾಗ, ಇನ್ನು ನೀನು ನನ್ನ ಗಂಡನ ರೂಪದಲ್ಲಿ ಬಂದಿದೆಯಾ, ಹಾಗಾಗಿ ನೀನು ನನ್ನ ಮದುವೆಯಾಗಿ ನನ್ನ ಹೆಂಡತಿಯಾಗಿ ಸ್ವೀಕರಿಸಬೇಕು ಅಂತ ವೃಂದ ಕೇಳಿದಾಗ ಆವಾಗ ವಿಷ್ಣು ಹೇಳುವಂಥದ್ದು, ನೀನು ತುಳಸಿಯಾಗಿ ಜನಿಸು ಹಾಗೂ ನೀನು ಯಾವಾಗಲೂ ವಿಷ್ಣು ಪ್ರಿಯಳಾಗೇ ಇರುವೆ. ಅಂದರೆ ವಿಷ್ಣು ತುಂಬ ಇಷ್ಟಪಡುವಂಥ ಒಂದು ಯಾವುದಾದ್ರೂ ಇತ್ತು ಅಂತ ಅಂದರೆ ಅದು ತುಳಸಿ. ಸೊ ನೀವು ಯಾವುದೇ ಒಂದು ವಿಷ್ಣು ದೇವರ ದೇವಸ್ಥಾನಕ್ಕೆ ಹೋದರೂ ಅಲ್ಲಿ ಮೊದಲಿಗೆ ಪ್ರಾಮುಖ್ಯತೆ ಬರುವಂಥದ್ದು
ತುಳಸಿ ಗಿಡಕ್ಕೆ. ಸೊ ಆ ಒಂದು ಪ್ರತೀಕವಾಗಿ ವರ್ಷಕ್ಕೆ ಒಂದು ಬಾರಿ ನಲ್ಲಿ ಗಿಡವನ್ನು ವಿಷ್ಣುವಿನ ರೂಪವಾಗಿ ಹಾಗೂ ವೃಂದಾನ ತುಳಸಿ ರೂಪದಲ್ಲಿ ಈ ಒಂದು ಮದುವೆ ಮಾಡುವಂಥದ್ದು ನಡೆಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪೂಜೆ ಎಲ್ಲ ಆದಮೇಲೆ ಈ ರೀತಿ ನಲ್ಲಿಕಾಯಿನಲ್ಲಿ ತುಪ್ಪದ ದೀಪವನ್ನು ಹಚ್ಚಿದ್ರೆ ಈ ರೀತಿ ಈ ಒಂದು ಹಬ್ಬದಲ್ಲಿ ಬಹಳನೇ ಶ್ರೇಷ್ಠ ಅಂತ ಹೇಳ್ತಾರೆ. ನಾನು ಆಗಲೇ ಹೇಳ್ದಂಗೆ ಈ ಒಂದು ಮಾಸ ದೀಪೋತ್ಸವ ಮಾಸ ಅಂತ ಕೂಡ ಕರೆಯೋದ್ರಿಂದ ಎಷ್ಟು ದೀಪವನ್ನು ಹಚ್ಚುತ್ತೀವೋ ಮನೆ ತುಂಬ ಹಚ್ಚಿಡುವಂಥದ್ದು, ಮನೆ ಸುತ್ತ ಹಚ್ಚಿಡುವಂಥದ್ದು ಬಹಳನೇ ಖುಷಿ ತರುತ್ತೆ. ಇನ್ನು ಅದಕ್ಕಾದಂಥ ಅದರದ್ದೇ ಆದಂಥ ವಿಭಿನ್ನವಾದ ಶಕ್ತಿಯನ್ನು ಮನೆಯವರಿಗೆ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಭೈರವ್ ಹಾಗೆ ಪೂಜೆ ಮಾಡ್ತಿದ್ದಂಗೆ ಬಲಗಡೆಯಿಂದ ಈ ರೀತಿ ಮುಡಿಸಿದಂಥ ಒಂದು ಹೂವು ಕೂಡ ಬಿತ್ತು. ಅನ್ಕೊತಾ ಇದ್ದೆ ಎಲ್ಲ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದು ಮಾಡಿಕೊಡು ಅಂತ ಕೇಳೋವಂಥದ್ದೇ ನನ್ನ ಪ್ರತಿಯೊಂದು ಪೂಜೆಯಲ್ಲೂ ಆಗಿರುತ್ತೆ. ಯಾವುದೇ ರೀತಿ ಡೆಡಿಕೇಟೆಡಾಗಿ ನನಗಿದೇ ಬೇಕು ಅದೇ ಬೇಕು ಅಂತ ಕೇಳೋವಂಥದ್ದು ಯಾವತ್ತೂ ಇಲ್ಲ. ಪೂಜೆ ಮಾಡಬೇಕು, ಮಾಡಿದ್ರೆ ನನಗೆ ಬಹಳ ಖುಷಿಯಾಗುತ್ತೆ, ಮನೆಗೆ ಒಳ್ಳೆಯದಾಗತ್ತೆ ಅನ್ನೋ ಕಾರಣಕ್ಕೆ ಮಾಡುವಂಥದ್ದು. ಎಲ್ಲದನ್ನು ಒಳ್ಳೇದು ಮಾಡಿಕೊಡು, ಏನಾಗುತ್ತೋ ಅದು ಎಲ್ಲದೂ ಒಳ್ಳೆಯದಕ್ಕೆ ಆಗುತ್ತೆ ಅನ್ನೋ ಭಾವನೆಯಲ್ಲಿ ಈ ಒಂದು ಪೂಜೆನ ಮಾಡುವಂಥದ್ದು. ಬಹಳನೇ ಖುಷಿಯಾಯಿತು ಮಾಡಿದಂಥ ಪೂಜೆ. ಸ್ವಲ್ಪ ಲೇಟ್ ಆಯಿತು, ಸಹಜ. ಕಾಲೇಜ್ ಮುಗಿಸ್ಕೊಂಡು ಬಂದು ಮತ್ತೆ ಎಲ್ಲ ರೆಡಿ ಮಾಡಿಕೊಂಡು ಹೊಟ್ಟೆ ದಪ್ಪ ಹಿಡ್ಕೊಂಡು ಮಾಡುವಂಥದ್ದು, ಬೆನ್ನೆಲ್ಲ ನೋವು ಬಂದುಬಿಟ್ಟಿತ್ತು. ಬಟ್ ಆದರೂ ಮಾಡಿ ಒಂದು ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಕೂತು ಅಮ್ಮ ಪ್ರಸಾದ ಕೂಡ ಮಾಡಿಕೊಟ್ಟಿದ್ರು. ಬಹಳನೇ ಇಷ್ಟ ಆಗುವಂಥ ಅವಲಕ್ಕಿ ಪ್ರಸಾದನ ಮಾಡಿ ಕೊಟ್ಟಿದ್ರು ಅಮ್ಮ. ಸೊ ಅದನ್ನೆಲ್ಲ ಮಾಡಾದ್ಮೇಲೆ ಒಂದು ರೀತಿ ಖುಷಿ ಅಂತಲೇ ಹೇಳ್ಬೋದು. ಈ ಖುಷಿನ ಹಂಚ್ಕೊಂಡು ಮನೆಯವ್ರಿಗೆಲ್ಲರಿಗೂ ಒಳ್ಳೇದು ಮಾಡ್ಕೋತಾರೆ ಅಂತ ಹೇಳಿ ಇನ್ನು ಮನೆಯಲ್ಲೇ ಒಂದು ದೇವಸ್ಥಾನದ ರೀತಿ ವಾತಾವರಣ ರೆಡಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸ್ಪೆಷಲಿ ಆ ಲೈಟ್ ಕೂಡ. ಇನ್ನು ಅಮ್ಮ ಕ್ವಿಕ್ಕಾಗಿ ಒಂದು ಸ್ನ್ಯಾಕ್ಸ್ ಕೂಡ ಮಾಡಿದರು. ಸೊ ಆ ಸ್ನ್ಯಾಕ್ಸ್ ಕೂಡ ಮಾಡಿ ಈ ಒಂದು ಹಬ್ಬವನ್ನು ಮುಗಿಸ್ತೀವಿ ಅಂತಲೇ ಹೇಳ್ಬೋದು. ಅದಕ್ಕೆ ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಮಾಡಿರೋವಂಥದ್ದು. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಈ ಒಂದು ಸ್ನ್ಯಾಕ್. ನೋಡೋಣ, ಕಟ್ಲೆಟ್ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಡೀಪ್ ಫ್ರೈ ಮಾಡಿದಾಗ ನೋಡೋಣ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತ. So let's fry it. ಇನ್ನು ಊಟಕ್ಕೆ ಮಾಡಿದಂಥ ಬಜ್ಜಿ, ಅದ್ರ ಜೊತೆಗೆ ಮುದ್ದೆ, ಸಾಂಬಾರು ಎಲ್ಲ ರೆಡಿ ಇತ್ತು. ಆ್ಯಂಡ್ ಎಸ್, ಬಿಸಿ ಬಿಸಿಯಾದಂಥ ವಡೆ ಕೂಡ ರೆಡಿ ಆಗ್ತಾಯಿತ್ತು. ಆ್ಯಂಡ್ ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ಐ ರಿಯಲಿ ಲೈಕ್ಡ್ ಇಟ್. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಲವ್ ಯು ಆಲ್.